ಭೀಮನ ವ್ಯಕ್ತಿತ್ವ ಅಂತ ಬಂದರೆ ಅವರನ್ನು ಯಾವ ರೀತಿ ನೋಡಬೇಕು? ಈ ಭೀಮ ದುರ್ಯೋಧನ ಪರಸ್ಪರ ಅನ್ನೋದಕ್ಕೆ ಬೇರೆ ಕಾರಣಗಳು ಸಿಗೋದಿಲ್ಲ. ದುರ್ಯೋಧನನ ಬದುಕಿನ ಕೊನೆ ಕೂಡ ಭೀಮನಿಂದ ಆಗಿದ್ದು. ದುರ್ಯೋಧನನ ಸನ್ನಿವೇಶಗಳನ್ನು ಹೇಳಿದ್ದಕ್ಕಿಂತ ಹೆಚ್ಚು ಭೀಮನ ಸನ್ನಿವೇಶಗಳನ್ನು ವ್ಯಾಸರು ಹೇಳಿದ್ದಾರೆ. ಭಾವಗಳಿಗೆ ಬಹಳ ಬೆಲೆ ಕೊಡುವಂಥ ವ್ಯಕ್ತಿಯಾಗಿ ಭೀಮ ಕಾಣಿಸ್ಕೊಳ್ಳೋದು. ತನ್ನ ಕುಟುಂಬಕ್ಕೆ ಸಂಪೂರ್ಣ ನಿಷ್ಠನಾದ ಒಬ್ಬ ವ್ಯಕ್ತಿ ಅವನು. ಭೀಮ ತಾನಾಗಿ ಮತ್ತೊಬ್ಬರ ವಿಷಯಕ್ಕೆ ಪ್ರವೇಶಿಸುವ ವ್ಯಕ್ತಿಯೇ ಅಲ್ಲ. ತಾನೊಂದು ಹೆಸರು ಮಾಡಬೇಕು ಅನ್ನುವ ಯಾವ ಅಂಶಗಳು ಭೀಮನಲ್ಲಿಲ್ಲ. ಸೊ ದುರ್ಯೋಧನನ ನಂತರ ಬರುವ ಹೆಸರೇ ಮಹಾಭಾರತದಲ್ಲಿ ಭೀಮ. ಸೊ ಭೀಮ ಬಲಶಾಲಿ ಅನ್ನುವಂಥದ್ದು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ಸೊ ಆ ಭೀಮ ಬಲಶಾಲಿ ಆದರೂ ಸಹ ದುರ್ಯೋಧನ ಅಂತ ಬಂದಾಗ ಭೀಮನ ಒಂದು ವ್ಯಕ್ತಿತ್ವ ಎಲ್ಲೋ ಒಂದು ಸರಿ ಅಷ್ಟು ವರ್ಣನೆ ಆಗಿಲ್ವೇನೋ ಅಂತ ಅನಿಸುತ್ತೆ, ಜನಗಳಿಗೆ ತಲುಪಿಲ್ವೇನೋ ಅಂತ. ಅಂದರೆ ದುರ್ಯೋಧನನಷ್ಟು ವಿವರ ಭೀಮನ ಬಗ್ಗೆ ಅಷ್ಟಾಗಿ ಜನಗಳಿಗೆ ಗೊತ್ತಿಲ್ವೇನೋ ಅಂತ. ನನಗೆ ಗೊತ್ತಿಲ್ಲ ಅಂತ, ಜನಗಳಿಗೆ ಅಂತ ಅಲ್ಲ, ನನಗೆ ಗೊತ್ತಿಲ್ಲದೇ ಇರಬಹುದು. ಸೊ ಹಾಗಾಗಿ ನೋಡಿದಾಗ ಭೀಮನ ವ್ಯಕ್ತಿತ್ವ ಅಂತ ಬಂದರೆ ಅವರನ್ನು ಯಾವ ರೀತಿ ನೋಡಬೇಕು ಅಂತ ಭೀಮನನ್ನು? ಈಗ ಭೀಮ ದುರ್ಯೋಧನ ಅನ್ನೋದನ್ನು ನಾವು ಅಕ್ಕಪಕ್ಕ ಇಟ್ಟು ನೋಡ್ತೀವಿ. ಹೌದು, ಸಹಜವಾಗಿ ಭೀಮ ದುರ್ಯೋಧನ ಅಂತ ಅಕ್ಕಪಕ್ಕ ಇಟ್ಟು ನೋಡೋದಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ಅಂದರೆ ಗದಾಯುದ್ಧ, ಕೊನೆಯಲ್ಲಿ ನಡೆದ ಗದಾಯುದ್ಧ ಅದು ಭೀಮ ದುರ್ಯೋಧನರಿಗಾಯಿತು ಅಂತ ಅಷ್ಟು ಅಂಶ ಬಿಟ್ಬಿಟ್ರೆ ಮಹಾಭಾರತದಲ್ಲಿ, ಮೂಲ ಮಹಾಭಾರತದಲ್ಲಿ ಈ ಭೀಮ ದುರ್ಯೋಧನ ಪರಸ್ಪರ ಅನ್ನೋದಕ್ಕೆ ಬೇರೆ ಕಾರಣಗಳು ಸಿಗೋದಿಲ್ಲ. ಒಂದು, ಮೊಟ್ಟ ಮೊದಲಿಗೆ ಬಾಲ್ಯದಲ್ಲಿ ದುರ್ಯೋಧನ ಅವನ ಮೇಲೆ ಅಸೂಯೆ ಇಟ್ಟುಕೊಂಡು ಅವನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟು ಇವನು ನನ್ನ ಪ್ರತಿಸ್ಪರ್ಧಿ ಅಂತ ಅಂದುಕೊಂಡಿದ್ದು. ದುರ್ಯೋಧನನ ಬದುಕಿನ ಕೊನೆ ಕೂಡ ಭೀಮನಿಂದ ಆಗಿದ್ದು. ಅಂದರೆ ಭೀಮನನ್ನು ಕೊಲ್ಲೋದಕ್ಕೆ ಅತ್ಯಂತ ಆರಂಭದಲ್ಲಿ ಹೊರಟ ದುರ್ಯೋಧನ ಭೀಮನಿಂದಲೇ ಸತ್ತ. ಈ ಎರಡು ಅಂಶಗಳು ಮಾತ್ರ ಭೀಮ ದುರ್ಯೋಧನರನ್ನು ಮುಖಾಮುಖಿ ಮಾಡಿಸುವಂಥ ಘಟನೆಗಳು. ಅದನ್ನು ಹೊರತುಪಡಿಸಿ ಮಹಾಭಾರತದ ಕಥೆ ಹರಿದು ಹೋಗುವ ಕ್ರಮ ನೋಡಿದರೆ ಅಲ್ಲಿ ದುರ್ಯೋಧನ ಯುಧಿಷ್ಠಿರ ಆಗುತ್ತಾರೆ, ಭೀಮ ದುರ್ಯೋಧನ ಅಲ್ಲ. ಯಾಕೆಂದರೆ ಸಿಂಹಾಸನ ಏರಬೇಕಾದವರು ಯಾರು ಅಂತ ಅಲ್ಲಿ ನಡೀತಾ ಇದೆ. ಒಟ್ಟು ಇಡೀ ಮಹಾಭಾರತ ಹೋಗ್ತಾ ಇದೆಯಲ್ಲ, ಅದು ಇರೋದು ದುರ್ಯೋಧನನ ಯುಧಿಷ್ಠಿರನ ಅಂತ ಪ್ರಶ್ನೆ, ಭೀಮ ಅಲ್ಲ ಅಲ್ಲಿ. ಹಾಗಾಗಿ ಈ ಜೋಡಿ ಅನ್ನೋದಿದೆಯಲ್ಲ, ಅದು ನಂತರ ಕಾಲದಲ್ಲಿ ಇದಕ್ಕೆ ಈ ಯುದ್ಧ ಅನ್ನೋದರ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿದ್ದಿದ್ದು. ಆದರೂ ಅಲ್ಲಿ ಹಾಗೆ ನೋಡೋದು ಅಂತ ಆದರೆ ಮಹಾಭಾರತದಲ್ಲಿ ಭೀಮನ ಕುರಿತಾಗಿ ಅವಕಾಶಗಳು ಜಾಸ್ತಿ ಸಿಕ್ಕಿವೆ, ಭೀಮನ ಕುರಿತು ಹೆಚ್ಚು ಮಾತು ಬಂದಿದೆ. ಅಂದರೆ ದುರ್ಯೋಧನನ ಸನ್ನಿವೇಶಗಳನ್ನು ಹೇಳಿದ್ದಕ್ಕಿಂತ ಹೆಚ್ಚು ಭೀಮನ ಸನ್ನಿವೇಶಗಳನ್ನು ವ್ಯಾಸರು ಹೇಳಿದ್ದಾರೆ. ಅಂದರೆ ಈಗ ನಾವು ಒಂದು ಸಿನಿಮಾದಲ್ಲೋ ಒಂದು ನಾಟಕದಲ್ಲೋ ಎಷ್ಟು ಸ್ಪೇಸ್ ಇದೆ ಅಂತ ನೋಡೋದಾದರೆ, ಎಷ್ಟೊತ್ತು ಬಂದೋಗ್ತಾನೆ ಅವನು, ಒಟ್ಟು 2 ಗಂಟೆ ಸಿನಿಮಾದಲ್ಲಿ ಎಷ್ಟೊತ್ತಿದ್ದಾನೆ ಅವನು ಅಂತ ನೋಡೋದಾದರೆ ವ್ಯಾಪಕವಾಗಿ ಆರಂಭದಿಂದ ಕೊನೆಯವರೆಗೆ ಕಳಿಸ್ಕೊಡೋದು ಭೀಮನೇ, ದುರ್ಯೋಧನ ಅಲ್ಲ. ಯಾಕೆಂದರೆ ಪಾಂಡವರ ಬದುಕಿನ ಅರ್ಧಕ್ಕಿಂತ ಹೆಚ್ಚು ಭಾಗದಲ್ಲಿ ದುರ್ಯೋಧನ ಏನೂ ಇಲ್ಲ. ಅರ್ಧಕ್ಕಿಂತ ಹೆಚ್ಚು ಭಾಗದಲ್ಲಿ ದುರ್ಯೋಧನನ ಪ್ರಸಕ್ತಿ ಇಲ್ಲ. ಅವರ ಬಾಲ್ಯ ಏನಿದೆ, ಬಾಲ್ಯದ ಹೊತ್ತಿನಲ್ಲಿ ದುರ್ಯೋಧನ ಇಲ್ಲ. 14 ವರ್ಷ, 14, 15, 16 ವರ್ಷ ವನವಾಸದಲ್ಲಿದ್ದಾಗ ಕೂಡ ಅದು ಅವರದ್ದೇ ಕತೆ ಹೋಗ್ತಾ ಇದೆ. ಆವಾಗ ದುರ್ಯೋಧನದ್ದಿಲ್ಲ. 1-2 ಸನ್ನಿವೇಶಕ್ಕೆ ದುರ್ಯೋಧನ ಬಂದಿದ್ದಾನೆ. ಅವರು ಇಂದ್ರಪ್ರಸ್ಥ ಕಟ್ಟಿ ರಾಜಸೂಯ ಯಾಗ ಮಾಡಿ ಅದನ್ನೆಲ್ಲ ಮಾಡುವಾಗಲೂ ದುರ್ಯೋಧನ ಇಲ್ಲ. ರಾಜಸೂಯ ಯಾಗದ ಹೊತ್ತಿನಲ್ಲಿ ಮತ್ತು ದುರ್ಯೋಧನ ಬಂದಿದ್ದಾನೆ ಅಷ್ಟೇ. ಕುರುಕ್ಷೇತ್ರದಲ್ಲಿ ದುರ್ಯೋಧನ ಆದ್ಯಂತವಾಗಿದ್ದಾನೆ. ಕುರುಕ್ಷೇತ್ರ ಮುಗಿದ ಮೇಲೆ ಅವರು ಮತ್ತೆ ಹಸ್ತಿನಾಪುರದ ಸಿಂಹಾಸನ ಏರಿ ಅದನ್ನು ನಡೆಸಿ ಅವರು ಸ್ವರ್ಗಾರೋಹಣದವರೆಗೆ ಹೋಗುವವರೆಗೂ ದುರ್ಯೋಧನ ಇಲ್ಲ. ಸ್ವರ್ಗಕ್ಕೆ ಹೋದಾಗ ಒಂದು ಸಲ ದುರ್ಯೋಧನ ಕಾಣಿಸ್ಕೊಂಡಿದ್ದಾನೆ. ಹಾಗೆ ನೋಡಿದರೆ ಮಹಾಭಾರತದಲ್ಲಿ ಭೀಮ ಕಾಣಿಸಿಕೊಂಡಷ್ಟು ದುರ್ಯೋಧನ ಕಾಣಿಸಿಕೊಳ್ಳೋದಿಲ್ಲ. ಭೀಮನೇ ಹೆಚ್ಚು ಕಾಣಿಸಿಕೊಳ್ಳುತ್ತಾನೆ. ಅದರಿಂದಾಗಿ ಭೀಮನ ವ್ಯಕ್ತಿತ್ವದ ಎತ್ತರ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಭೀಮನ ವ್ಯಕ್ತಿತ್ವದ ಎತ್ತರ ಅಂತ ಅನ್ನೋದು ಅಲ್ಲಿ ಭೀಮ ಕಾಣಿಸಿಕೊಳ್ಳೋದು ಹೇಗೆ ಅಂತ ಅಂದರೆ ಬಹಳ ಕರಗುವ ವ್ಯಕ್ತಿತ್ವವಾಗಿ ಭೀಮ ಕಾಣಿಸ್ತಾನೆ. ತುಂಬ ಕರಗುವ ವ್ಯಕ್ತಿತ್ವವಾಗಿ. ನಮಗೆ ಇರುವ ಭೀಮ ಹೇಗೆ ಅಂದರೆ ರಫ್ ಆ್ಯಂಡ್ ಟಫ್. ಆದರೆ ಅದು ಹೊರಗಡೆಯಲ್ಲಿ ಆ ಥರ ಕಾಣಿಸಿಕೊಂಡರೂ ಕೂಡ ಒಳಗಡೆಯಲ್ಲಿ ಬಹಳ ದ್ರವಿಸುವ, ಒಂದು ಸಂವೇದನಾಪೂರ್ಣನಾದ, ಭಾವಗಳಿಗೆ ಬಹಳ ಬೆಲೆ ಕೊಡುವಂಥ ವ್ಯಕ್ತಿಯಾಗಿ ಭೀಮ ಕಾಣಿಸ್ಕೊಳ್ಳೋದು. ಭಾವನೆಗಳಿಗೆ ಅಂತ. ಮತ್ತು ಇದ್ದಿದ್ದೇ ಒಂದೇನೆಂದರೆ ತನ್ನ ಕುಟುಂಬಕ್ಕೆ ಸಂಪೂರ್ಣ ನಿಷ್ಠನಾದ ಒಬ್ಬ ವ್ಯಕ್ತಿ ಅವನು.
ತನ್ನ ಕುಟುಂಬ ಅದರ ರಕ್ಷಣೆ ಅಂತ. ಹಾಗಂತ ತನ್ನ ಕುಟುಂಬ ಏಳಿಗೆ ಆಗಬೇಕು, ತನ್ನ ಕುಟುಂಬ ಉಳಿಬೇಕು ಅಂತ ಅನ್ನೋದಕ್ಕಾಗಿ ಇನ್ನೊಬ್ಬರ ಇದಕ್ಕೆ ಹೋಗುವ ವ್ಯಕ್ತಿತ್ವ ಅಲ್ಲ, ಇನ್ನೊಂದು ಕುಟುಂಬವನ್ನು ಕೆಡಿಸುವ ವಿಷಯಕ್ಕೆ ಹೋಗುವ ವ್ಯಕ್ತಿತ್ವ ಅಲ್ಲ. ಮತ್ತು ಇನ್ನೂ ಒಂದು ಭೀಮನ ವ್ಯಕ್ತಿತ್ವ ಎಂಥದ್ದು ಅಂತ ಅಂದರೆ, ಭೀಮ ತಾನಾಗಿ ಮತ್ತೊಬ್ಬರ ವಿಷಯಕ್ಕೆ ಪ್ರವೇಶಿಸುವ ವ್ಯಕ್ತಿಯೇ ಅಲ್ಲ, ಇನ್ನೊಬ್ಬರ ಸುದ್ದಿಗೆ ಹೋಗೋದು ಅಂತ ಇಲ್ಲ. ತನ್ನದೇನೋ ತನ್ನದೆಷ್ಟೋ ಅದನ್ನು ಮಾಡ್ಕೊಂಡಿರುವವನು. ಅತ್ಯಂತ ಶಕ್ತಿಶಾಲಿಯಾದರೂ, ಅತ್ಯಂತ ಬಲಿಷ್ಠನಾದರೂ ಆ ಬಲ ಶಕ್ತಿಗಳನ್ನು, ಯುದ್ಧ ವಿದ್ಯೆಗಳನ್ನು ಬಳಸಿಕೊಂಡು ನಾನು ಯಾವುದೋ ಎತ್ತರಕ್ಕೆ ಏರಬೇಕು, ತಾನೊಂದು ಹೆಸರು ಮಾಡಬೇಕು ಅನ್ನುವ ಯಾವ ಅಂಶಗಳೂ ಭೀಮನಲ್ಲಿಲ್ಲ. ಯಾವ ಕಾರಣಕ್ಕಾಗಿ? ಈಗ ಉದಾಹರಣೆಗೆ ಅರ್ಜುನನ ಬಗ್ಗೆ, ಅರ್ಜುನನದು ಮಹೋನ್ನತ ವ್ಯಕ್ತಿತ್ವ, ಅದು ಬೇರೆ. ಆದರೆ ಕುರುಕ್ಷೇತ್ರ ಯುದ್ಧದ ಹೊತ್ತಿನಲ್ಲಿ ಆ ದುರ್ಯೋಧನ ಮತ್ತು ಅರ್ಜುನ ಕೃಷ್ಣನ ಬಳಿಗೆ ಹೋಗ್ತಾರಲ್ಲ, ಆಗ ಎರಡನ್ನು ಆಯ್ಕೆ ಮಾಡ್ಕೊಳ್ಳೋದು. ಒಂದು ಯುದ್ಧ ಮಾಡದ ನಾನು, ಒಂದು ನನ್ನ ಸಮಸ್ತ ಸೈನ್ಯ ಅಂತ ಕೃಷ್ಣ ಎರಡು ಅವಕಾಶಗಳನ್ನು ಇಟ್ಟಾಗ ಇವನು ಮೊದಲ ಆಯ್ಕೆ ಇವನಿಗೆ ಸಿಕ್ಕಿರುತ್ತೆ. ಇವನು ಯುದ್ಧ ಮಾಡದ ಕೃಷ್ಣನನ್ನು ಆಯ್ಕೆ ಮಾಡ್ಕೊಳ್ತಾನಲ್ಲ. ಆಮೇಲೆ ಕೇಳ್ತಾನೆ ಕೃಷ್ಣ, ಅಲ್ಲ ಅದು ಯಾಕೆ ಯುದ್ಧ ಮಾಡದೇ ಇರೋ ನನ್ನನ್ನು ಆಯ್ಕೆ ಮಾಡಿಕೊಂಡೆ, ಏನು ಪ್ರಯೋಜನ ನಿನಗೆ ಯುದ್ಧಕ್ಕೆ ನಾನು ಅಂತ. ಅದು ಕೇಳ್ತಾನೆ. ಅವನು ಎರಡು ಕಾರಣ ಹೇಳ್ತಾನೆ. ಒಂದು, ನೀನಿದ್ರೆ ಗೆಲುವು, ಕೃಷ್ಣ ಎಲ್ಲಿರ್ತಾನೋ ಅದು ಗೆಲುವು ಅನ್ನೋದೊಂದು. ಇನ್ನೊಂದು ಏನು ಅಂದರೆ, ನೀನು ಯುದ್ಧ ಮಾಡಬೇಡ ಕೃಷ್ಣ, ಇದರಲ್ಲಿ ನನಗೆ ಬಿಟ್ಕೊಡು ಇದನ್ನು. ನೀನೀಗ ಹೆಸರು ತಗೊಂಡಾಗಿದೆ, ನಿನಗೆ ಕೀರ್ತಿ ಬಂದಿದೆ, ನನಗೆ ಬರಬೇಕಿದೆ, ನನಗೊಂದು ಅವಕಾಶ ಬೇಕು, ಹಾಗಾಗಿ ಇದನ್ನು ನನಗೆ ಬಿಟ್ಕೊಡು, ನಾನು ಮಾಡ್ತೀನಿ ಅಂತ ಅರ್ಜುನ ಹೇಳ್ತಾನೆ. ಇದು ತಪ್ಪು ಆಸೆ ಅಲ್ಲ, ಇದು ಸರಿಯಾದ ಆಸೆನೇ. ನನ್ನ ಕ್ಷೇತ್ರದಲ್ಲಿ ನಾನೇನೋ ಒಂದು ಸಾಧಿಸಿ ತೋರಿಸ್ಬೇಕು ಅಂತ ಅನ್ನೋದು. ಈ ಆಸೆ ಕೂಡ ಭೀಮನಿಗಿಲ್ಲ, ಈ ಆಸೆ ಕೂಡ ಇಲ್ಲ ಅಂತ. ಅವನು ಯಾವತ್ತಾದರೂ ನಾನು ಗದಾಯುದ್ಧ ಪ್ರವೀಣ, ಜಗತ್ತಿನ ಗದಾಧಾರಿಗಳಲ್ಲಿ ನಾನು ಮೊದಲಿಗನಾಗಬೇಕು ಅಂತ ಅವನು ಹೊರಟಿದ್ದಿಲ್ಲ. ಅವನು ಎಲ್ಲಿಗೂ ಒಂದು ಯುದ್ಧಕ್ಕೆ ಅಂತ ಅವನಾಗಿ ಹೋಗಿದ್ದಿಲ್ಲ. ಕರೆದು ಹೇಳಿದರೆ ಯುದ್ಧಕ್ಕೆ ಹೋಗುವವ, ಅಥವಾ ರಕ್ಷಣೆಯ ವಿಷಯ ಬಂದರೆ ಯುದ್ಧಕ್ಕೆ ಹೋಗುವವನು. ರಕ್ಷಿಸಬೇಕು ಅಂತಂದಾಗ ಭೀಮ ಮುನ್ನುಗ್ಗುವುದು. ಆಮೇಲೆ ಎಷ್ಟು ಅವನ ಅಂದರೆ ಈಗ ನಿರ್ಮಮ ಅಂತ ಒಂದು ಹೇಳ್ತಾರಲ್ಲ, ಅಂದರೆ ತನಗಾಗಿ ಅಲ್ಲ ಅಂತ ಭಾವಿಸಿ ಮಾಡೋದಿದೆಯಲ್ಲ, ಇದಕ್ಕೆ ಎಷ್ಟು ಇದಾಗತ್ತೆ ಅಂದರೆ, ಈಗ ಯಾರೋ ನಮ್ಮನ್ನು ಪ್ರೀತಿಸುವವರು ಇರ್ತಾರೆ, ಗೆಳೆಯರೋ ಮಕ್ಕಳೋ ತಂದೆ ತಾಯಿನೋ ಯಾರೋ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಎಲ್ಲ ಮನುಷ್ಯನಿಗೂ ಇವರೆಲ್ಲರೂ ಉಳಿದವರಿಗಿಂತ ನನ್ನನ್ನು ಹೆಚ್ಚು ಪ್ರೀತಿಸಬೇಕು ಅಂತ ಇರುತ್ತೆ. ಮತ್ತು ಆ ಗುಂಪಿನಲ್ಲಿ ಯಾರು ನಮ್ಮನ್ನು ಹೆಚ್ಚು ಪ್ರೀತಿಸ್ತಾರೋ ಅವರ ಬಗ್ಗೆ ನಮಗೂ ಕೊಟ್ಕೊಳ್ಳೋದು ಜಾಸ್ತಿ ಇರುತ್ತೆ. ಇವನೆಂಥವನು ಅಂದರೆ, ವನವಾಸದಲ್ಲಿದ್ದಾಗ ಒಂದು ಸೌಗಂಧಿಕಾ ಪುಷ್ಪದ ಕಥೆ ಎಲ್ಲರಿಗೂ ಗೊತ್ತಿರೋದು, ಸೌಗಂಧಿಕಾ ಪುಷ್ಪಹರಣ ಅಂತ. ಒಂದಿನ ಏನಾಗುತ್ತೆ, ಅವರಲ್ಲಿ ಇದರಲ್ಲಿರ್ತಾರೆ, ಆಗ ಅಂದರೆ ಹಿಮಾಲಯದ ಮೇಲೆ ಹೋಗಿರ್ತಾರೆ, ಒಂದು ಹೂವು ಬಂದು ಬೀಳತ್ತೆ ಗಾಳಿಗೆ. ಒಂದು ಅದ್ಭುತವಾದ ಕಮಲ ಅದು. ಅದರ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದೇ ಸೌಗಂಧಿಕ ಅಂತ, ಸುಗಂಧ ತುಂಬಿರುತ್ತೆ ಅದು. ಅದನ್ನು ದ್ರೌಪದಿಗೆ ಸಿಗತ್ತೆ, ಅದು ಗಾಳಿಯಲ್ಲಿ ಹಾರ್ಕೊಂಬಂದಿದ್ದು. ಭೀಮನಿಗೆ ಹೇಳ್ತಾಳೆ, ಈ ಹೂ ಇಷ್ಟು ಚೆನ್ನಾಗಿದೆ, ಯುಧಿಷ್ಠಿರನಿಗೆ ಕೊಡೋದಕ್ಕೆ ನನಗೆ ಈ ಹೂ ಬೇಕು, ತಂದು ಕೊಡು ಅಂತ ಹೇಳ್ತಾಳೆ. ಭೀಮ ಆ ಹೂ ತರೋದಕ್ಕೆ ಹೋಗ್ತಾನೆ. ಈಗ ಸೌಗಂಧಿಕಾ ಪುಷ್ಪವನ್ನು ದ್ರೌಪದಿಗಾಗಿ ತರೋದಕ್ಕೆ ಭೀಮ ಹೋದ ಅಂತ ನಾವೀಗ ಹೇಳ್ತೀವಲ್ಲ, ಅದು ಈ ರೊಮ್ಯಾಂಟಿಕ್ ಕಥೆಯೇ ಅಲ್ಲ ಅದು. ಅಂದರೆ ತನ್ನ ಪ್ರಿಯ ಪತ್ನಿಗೆ ಅವಳು ಇಷ್ಟಪಟ್ಟಿದ್ದಾಳೆ ಒಂದು ಚಂದದ ಹೂವನ್ನು, ಸುಗಂಧದ ಹೂವನ್ನು, ಏನೇ ಆದರೂ ಆಗಲಿ ನಾನು ಆ ಹೂವನ್ನು ತಂದು ಅವಳಿಗೆ ಕೊಡ್ತೀನಿ ಅಂತಲೇ ಅಲ್ಲ ವಿಷಯ. ಅವಳು ಕೇಳುವಾಗಲೇ ಕೇಳಿದಾಳೆ, ನನಗಿದನ್ನು ಯುಧಿಷ್ಠಿರನಿಗೆ ಕೊಡಬೇಕು, ಹಂಗಾಗಿ ಈ ಹೂ ತಂದು ಕೊಡು ಅಂತ. ಆ ಜಾಗದಲ್ಲಿ ಬೇರೆಯವರಿದ್ದಿದ್ರೆ ತಂದು ಕೊಡಬೇಕಾದೋ ನಾನು, ಹೂ ಕೊಡೋದು ಯಾರಿಗೆ ಅಂತ ಬರ್ತಿತ್ತಲ್ವಾ? ಖಂಡಿತ ಬರೋದು. ಇಂಥ ಯೋಚನೆ ಒಂದು ಸಲ ಬರೋದಿಲ್ಲ. ದ್ರೌಪದಿಗೆ ಅರ್ಜುನನ ಮೇಲೆ ಹೆಚ್ಚು ಪ್ರೀತಿ ಇತ್ತು, ತುಂಬ ಅಂತಲ್ಲ, ಆದರೆ ಇವರೆಲ್ಲರಿಗಿಂತ ಒಂದಿಷ್ಟು ಹೆಚ್ಚು ಪ್ರೀತಿ ದ್ರೌಪದಿಗಿದ್ದಿದ್ದು ಅರ್ಜುನನ ಮೇಲೆ. ಅದು ಸಕಾರಣವೇ, ಅದು ದ್ರೌಪದಿಯ ವಿಷಯ ಮಾತಾಡುವಾಗ ಯಾಕೆ ಸಕಾರಣ ಅಂತ ನೋಡ್ಬೋದು. ಆದರೆ ದ್ರೌಪದಿಯ ಪ್ರೀತಿ ಒಂದು ಸ್ವಲ್ಪ ಹೆಚ್ಚು ಅರ್ಜುನನ ಮೇಲೆ. ಆದರೆ ದ್ರೌಪದಿಗೆ ಅವಳ ಕಷ್ಟ ಕಾಲದಲ್ಲ ಒದಗಿ ಬರೋದು ಯಾರು ಅಂತ ಅಂದರೆ ಭೀಮ. ಎಂಥದ್ದೇ ಕಷ್ಟ ಇರಲಿ, ಅಂದರೆ ದ್ರೌಪದಿಯ ಇಷ್ಟದ ಹೊತ್ತಿನಲ್ಲೋ ದ್ರೌಪದಿಯ ಕಷ್ಟದ ಹೊತ್ತಿನಲ್ಲೋ ದ್ರೌಪದಿಯ ಜೊತೆಗೆ ನಿಲ್ಲೋದು ಭೀಮ. ಹಂಗಂತ ಅವನಿಗೆ ಅಸೂಯೆ ಇಲ್ಲ. ನೀನು ನನಗಿಂತ ಅವನನ್ನು ಹೆಚ್ಚು ಪ್ರೀತಿಸ್ತೀಯಲ್ಲ,
ಹಾಗಾಗಿ ಈ ಸಲ ಅವನು ಮಾಡಲಿ ನೋಡೋಣ ಅಂತ ಇಲ್ಲ. ಓಕೆ. ಅಂದರೆ ಅಂಥ ಭಾವ ಅವನಿಗೆ ಬರೋದೇ ಇಲ್ಲ ಅಂತ. ಈಗ ಅಲ್ಲಿ ಕೀಚಕನ ವಿಷಯ ಬಂದಾಗ ಅರ್ಜುನ ಬರೋದಿಲ್ಲ. ಅರ್ಜುನ ಯಾಕೆ ಬರೋದಿಲ್ಲ ಅಂದರೆ ಹೇಗಾದರೂ ಇದನ್ನು ನಿರ್ವಹಿಸಿ ಬಿಡಲಿ ದ್ರೌಪದಿ, ಈಗ ನಾನು ಹೊರಟ್ರೆ ಬೇರೆ ಸಮಸ್ಯೆ ಬರುತ್ತೆ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಭೀಮನಿಗೆ ಅದೆಲ್ಲ ಇಲ್ಲ, ಅದೇನಾದರೂ ಆಗಲಿ ಆಮೇಲೆ ನೋಡೋಣ, ನಿಂಗೆ ಕಷ್ಟ ಕೊಡ್ತಾನಾ, ನಾನು ನೋಡಿಯೇ ನೋಡ್ತೀನಿ ಒಂದು ಕೈ ಅಂತ. ಈಗ ಜ್ಯೂತ ಆಗಿದೆ, ಜೂಜು, ಅಲ್ಲಿ ಸೋತು ದ್ರೌಪದಿಯ ವಸ್ತ್ರಾಪರಣ ಆಗಿದೆ. ಇದೇನು ಅರ್ಜುನನಿಗೋ ನಕುಲನಿಗೋ ಸಹದೇವನಿಗೋ ಯುಧಿಷ್ಠಿರನಿಗೋ ಭೀಮನಿಗಿಂತ ಕಡಿಮೆ ನೋವಾಗಿದೆ ಅಂತೇನೂ ಅಲ್ಲ ಅದು ದ್ರೌಪದಿಗೆ ಹಾಗೆ ಮಾಡಿದ್ದು. ಆದರೆ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂದರೆ ಅದೊಂದು ನೀತಿ ಕ್ರಮ, ನಾವೀಗ ದಾಸರು, ಮಾತನಾಡುವಂತಿಲ್ಲ, ಒಪ್ಪಿಕೊಳ್ಳಬೇಕು. ಭೀಮನಿಗೆ ಅದೆಲ್ಲ ಇಲ್ಲ, ಭೀಮನಿಗೆ ಅದೆಲ್ಲ ಇಲ್ಲ ಅಂತ. ಅದನ್ನು ಮೀರಿ ದ್ರೌಪದಿಗಿಂತ ಕಷ್ಟ ಆಯ್ತಲ್ವಾ, ಸಹದೇವ ಅಗ್ನಿಮಾನಯ ಅಂತ ಬೆಂಕಿ ತಗೊಂಬ, ಜೂಜಾಡಿದ ಈ ಯುಧಿಷ್ಠಿರನ ಕೈ ಸುಡ್ತೀನಿ ಅಂತ. ಅಂದರೆ ಆವಾಗಲೂ ದ್ರೌಪದಿ ಹೆಚ್ಚು ಪ್ರೀತಿಸೋದು ಅರ್ಜುನನನ್ನು, ಅವನ್ನಲ್ವಾ, ನೋಡ್ಲಿ ಹೀಗೇನಾದ್ರು ಮಾಡಲಿ ನೋಡೋಣ, ಈಗ ಸುಮ್ಮನೆ ಕೂತಿದ್ದಾನಲ್ಲ ತಲೆ ತೆಗೆಸ್ಕೊಂಡು ಅಂತೆಲ್ಲ ಯೋಚನೆ ಬರೋಲ್ಲ ಅಂತ. ಇದು ಎಲ್ಲರ ವಿಷಯದಲ್ಲಿ ಇದು. ಓಕೆ. ಇದು ಭೀಮ ಅಂತ. ಅವನ ವ್ಯಕ್ತಿತ್ವ ಅನ್ನೋದು ಎಷ್ಟು ಈ ತರಹದ ಅಂಶ ಅಂದರೆ ಕಲಿಯೋದಕ್ಕೆ ಬೇಕಾದದ್ದು ತುಂಬ ಇದೆ ಇದರಲ್ಲಿ ಅಂತ. ಅರ್ಜುನ ಬಲಿಷ್ಠ, ಬಲವಂತ, ಗದಾ ಪ್ರವೀಣ, ಅದೆಲ್ಲ ಬೇರೆ ಅಂಶ. ಆದರೆ ನಮಗೆ ಬೇಕಾದದ್ದೇನು ಅಂತ ಅಂದರೆ ನಾವು ನೋಡಬೇಕಾದದ್ದು ಏನನ್ನ ಅಂತ. ಯಾವುದೋ ವ್ಯಕ್ತಿಗೆ ಯಾರ ಮೇಲೋ ಒಲವೋ ಇನ್ನೊಂದೋ ಹೆಚ್ಚೋ ಕಡಿಮೆ ಇರ್ಬೋದು, ಹೆಚ್ಚಿರ್ಬೋದು ಕಡಿಮೆ ಇರ್ಬೋದು. ಆದರೆ ನಾನು ಕೊಡಬೇಕಾದದ್ದು ಅಂತಿದೆಯಲ್ಲ, ಅದರ ಕಾರಣದಿಂದಾಗಿ ಇದು ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ. ಈಗ ಮಕ್ಕಳಿಗೆ ಯಾವುದೋ ಮಗುವಿಗೆ ಅಪ್ಪನ ಮೇಲೆ ಜಾಸ್ತಿ ಪ್ರೀತಿ, ಒಂದು ಮಗುವಿಗೆ ಅಮ್ಮನ ಮೇಲೆ ಜಾಸ್ತಿ ಪ್ರೀತಿ ಅಂತ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಈಗ ನಿಜವಾದ ಪ್ರೀತಿ ಇರುವ ತಾಯಿಯೋ ತಂದೆಯೋ ಅಲ್ಲಿ ಭೇದ ಭಾವ ಮಾಡಬಾರದು ಅಂತ. ಆ ಮಗು ಇನ್ನೊಬ್ಬರನ್ನು ಹೆಚ್ಚು ಹಚ್ಚಿಕೊಂಡಿದೆ ಅನ್ನೋದಕ್ಕಾಗಿ ಇವರು ಅದನ್ನು ನೆಗ್ಲೆಕ್ಟ್ ಮಾಡೋದಾಗಲಿ, ಅಸಡ್ಡೆ ಮಾಡೋದಾಗಲಿ, ಕಡಿಮೆ ಮಾಡುತ್ತೆ ಜಗತ್ತು. ಹೌದು. ತಂದೆ ತಾಯಿಯೂ ಮಾಡ್ತಾರೆ, ಮಕ್ಕಳೂ ಮಾಡ್ತಾರೆ. ಈಗ ಆ ಮಗನನ್ನು ತಂದೆಯೋ ತಾಯಿಯೋ ಹೆಚ್ಚು ಹಚ್ಚಿಕೊಂಡಿದ್ರೆ ಅವನಲ್ವಾ ಹಚ್ಕೊಂಡಿದ್ದು, ನನ್ನೇನಲ್ವಲ್ಲ ಅಷ್ಟೊಂದು, ಅವನೇ ಮಾಡಲಿ ಈಗ ಅನ್ನೋ ಮಾತುಕತೆ ಎಲ್ಲ ಹುಟ್ಕೊಳ್ಳುತ್ತೆ. ಹೌದು ಹೌದು. ಇಂಥದ್ದನ್ನು ಮಾಡಬಾರದು ಅನ್ನೋದಕ್ಕೆ ಭೀಮ ಒಂದು ಒಳ್ಳೆ ನಮಗೆ ಪಾಠ ಆಗುತ್ತಾನೆ ಅಂತ. ನಾನು ಕೊಡಬೇಕಾದದ್ದನ್ನು ನಾನು ಪ್ರಾಮಾಣಿಕವಾಗಿ ಕೊಡ್ತೀನಿ, ತುಂಬಿ ಕೊಡ್ತೀನಿ. ನಾನು ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೀನಿ, ನಾನು ನನ್ನ ಅಷ್ಟು ಪ್ರಯತ್ನ ಹಾಕಿ ಕೊಡ್ತೀನಿ. ನೀನೆಷ್ಟು ಕೊಡಬೇಕು ಅನ್ನೋದು ನಿನ್ನ ಆಲೋಚನೆ ಅಂತ. ಅದ್ರ ಬಗ್ಗೆ ಆಕ್ಷೇಪ ಅಲ್ಲ. ಓಕೆ. ನಿನಗೆ ಬಿಟ್ಟಿದ್ದು ಅಂತ ಆಕ್ಷೇಪ ಅಲ್ಲ, ಆಕ್ಷೇಪವೇ ಇಲ್ಲ. ಓಕೆ. ಅವನಿಗೆ ನಾನು ಕೊಡೋದಕ್ಕಿರೋನು ಕೊಡ್ತಾ ಹೋಗ್ತೀನಿ. ನನಗೆ ನೀನು ಕೊಡಬೇಕು ಅನ್ನೋ ವಿಷಯ ಅವನಿಗೇನು ಇದಲ್ಲ, ವಸ್ತು ಅಲ್ಲ ಅವನಿಗೆ. ಅಂದರೆ ಇದು ಮುಗ್ಧತೆಯೋ ಅಥವಾ ನಿರ್ಮಲವಾದ ಮನಸ್ಸು ಅಥವಾ ಮಗುವಿನಂಥ ಮನಸ್ಸು ಅಂತೀವಲ್ಲ, ಹಾಂ, ಅಲ್ಲಿ ಆ ಥರನೋ ಯಾವ ಥರ ಅದು? ಇಲ್ಲ, ಇದು ತುಂಬ ವಿವೇಕಪೂರ್ಣವಾದ ಮನಸ್ಸು. ಇದು ಮುಗ್ಧತೆ ಅಲ್ಲ, ಅರಿವಿಲ್ಲದೆ ಅಲ್ಲ. ಅಂದರೆ ಎಷ್ಟೋ ಜನಕ್ಕೆ ಆ ವ್ಯತ್ಯಾಸ ಸೂಕ್ಷ್ಮಗಳನ್ನು ಗಮನಿಸದೇ ಇರೋರು ಇರ್ತಾರೆ. ಓಕೆ. ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟು ಸೂಕ್ಷ್ಮವಾಗಿ ಅವನಿಗೆ ಕಡೆ ಜಾಸ್ತಿ ಒಲವಿದೆ, ನನ್ನ ಕಡೆ ಕಡಿಮೆ ಇದೆ ಅಂತೆಲ್ಲ ಗೊತ್ತಾಗಲ್ಲ. ಇದೊಂಥರ ಮುಗ್ಧತೆ ಇರುತ್ತೆ. ಹೌದು. ಮಗುವಿಗೆ ಇದು ಅರಿವಾಗೋದೇ ಇಲ್ಲ. ಇದು ಎರಡೂ ಅಲ್ಲ ಇವನದ್ದು ತುಂಬ ನಿರ್ಮಲವಾದ ಮನಸ್ಸು. ನೀವು ಹೇಳಿದ ಶಬ್ದ ಇದೆಯಲ್ಲ, ನಿರ್ಮಲವಾದ ಮನಸ್ಸು. ಅವಿವೇಕ ಇಲ್ಲ, ಅಲ್ಲಿ ವಿವೇಕ ಇದೆ. ಅಂದರೆ ಅದನ್ನು ಗುರ್ಸೋಕೆ ಬರೋದಿಲ್ಲ ಅಂತೇನೂ ಇಲ್ಲ, ಅಳತೆ ಮಾಡೋದಕ್ಕೆ ಬರೋದಿಲ್ಲ ಅಂತೇನೂ ಅಲ್ಲ. ಅದನ್ನೆಲ್ಲ ಅಳತೆ ಮಾಡಬೇಕಾಗಿಲ್ಲ ಅಂತ. ನಿನಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ನೀನು ಪ್ರೀತಿಸು. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ, ಅದಕ್ಕೆ ನಾನು ನಿನ್ನ ಜೊತೆ ನಿಂತ್ಕೋತೀನಿ. ಈ ನಿಲುವು ಅಂತ. ಅಂದರೆ ಇದು ತುಂಬ ನಿರ್ಮಲತೆಯನ್ನು ಹೇಳತ್ತೆ ಅಂತ. ಇದು ಅವನಲ್ಲಿ ಕಾಣಿಸುವಂಥದ್ದು.